ಆನ್ಸರ್ ಉತ್ತರ ಕೊಡಿ ಈಗ ಅವ್ರ ಮೈತ್ರಿ ಪಕ್ಷದವರು ಅವರನ್ನು ವಹಿಸ್ಕೊಂಡು ಮಾತಾಡ್ತಾರೆ, ಮಾತಾಡ್ಲಿ. ನಮಗೆ ಅದರ ಬಗ್ಗೆ ಅವ್ರ ಪಕ್ಷದವ್ರ ಮಾತು ಅದು ಬೇಡ. ನಾನು ಹೇಳುದಿಷ್ಟೇ, ಮಾತಾಡ್ತಾ ಇದೀವಿ. ಅದಕ್ಕೆ ಅದು ಚೀಫ್ ಮಿನಿಸ್ಟರ್ ತಪ್ಪು ಮಾಡಿದ್ರೆ ಡಬಲ್ ಶಿಕ್ಷೆ ಆಗ್ಬೇಕು. I request the chief minister first settle it. ಏನ್ ಹೇಳ್ತಾ ಇದೀನಿ ಅಂದ್ರೆ, ಅವ್ರು ಇಷ್ಟೆಲ್ಲ ಗೊತ್ತಿದ್ದು ಕೂಡ, ಇಷ್ಟೆಲ್ಲ ಲಾ ಎಲ್ಲ ಕಲ್ತಿರೋರು ಇದ್ರು ಕೂಡ ಅವ್ರಿಗೊಂದು ನೋಟಿಸ್ ಬಂದಿದೆ. ಅವ್ರು ಅದಕ್ಕೆ ಉತ್ತರ ಕೊಡ್ಬೋದಲ್ಲ, ಜನರಿಗೆ ಉತ್ತರ ಕೊಡ್ಬೋದಲ್ಲ ಈ ತರ ಆಗಿದೆ ಅಂತ. ಅದು ಬಿಟ್ಟು ಬಂಡತನ ಯಾಕೆ, ಹಠ ಯಾಕೆ, ಇಷ್ಟೆಲ್ಲ ಮುಳುಗು ಹೋಗ್ತಾ ಇದೆ, ಇಷ್ಟೆಲ್ಲ ನೀರು ಇದಾಗ್ತಾ ಇದೆ, ಇಷ್ಟೆಲ್ಲ ಸಾವಾಗ್ತಾ ಇದೆ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಅದು ಬಿಟ್ಟು ಇವ್ರದೇ ಹಠ ಮಾಡ್ಕೊಂಡು ಈಗ ಒಂದು ಎಕ್ಸಾಂಪಲ್ ಏನೇ ಕೇಳ್ತಾ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯ ನೋಟಿಸ್ ಹೋಗಿದೆ. ಕ್ಯಾಬಿನೆಟ್ ತಗೊಳ್ಳುವಂತ ಅವಶ್ಯಕತೆ ಇದೆಯಾ? ಅವರಿಗೆ ಇಂಡಿವಿಜುವಲ್ ನೋಟಿಸ್ ಹೋಗಿರೋದು. ಕ್ಯಾಬಿನೆಟ್ ಏನಕ್ಕೆ ಕೂತ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ಇಂದ ಅವರ ಮಿನಿಸ್ಟರ್ಗಳು ಇವರಿಗೆ ಸಹಾಯ ಮಾಡ್ತಾರಂದ್ರೆ ಅದ್ರಲ್ಲಿ ಅರ್ಥ ಇದೆಯಾ? ಅವ್ರಿಗೆ ಬಂದಿದೆ, ಅವ್ರ ಲಾ ಮಿನಿಸ್ಟರ್, ಅವ್ರು ತಿಳಿದಿರೋ, ಅವ್ರು ಅದಕ್ಕೆ ಉತ್ತರ ಕೊಡೋದು ಬಿಟ್ಟು ಅವ್ರು ಬಂಡತನ ಬೇಡ, ಹಠ ಬೇಡ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗೆ ಉತ್ತರ ಕೊಡಿ. ಇದನ್ನೇ ನಾನು ಹೇಳೋದು. ಅದ್ರ ಜೊತೆಗೆ ಇಷ್ಟೊತ್ತು ಅವರು ಹೇಳ್ತಾ ಇದ್ರಿ, ಒಂದ್ ನಿಮಿಷ ನಾನು ಹೇಳುದಿಷ್ಟೇ, ಒಂದ್ ನಿಮಿಷ. ಈಗ ನಾವು ಹೇಳುದಿಷ್ಟೇ, ಪಾದಯಾತ್ರೆ ಮಾಡೋದು ನಾವು ಯಾವುದೇ ಸರ್ಕಾರ ಉರುಳಿಸಕ್ಕಲ್ಲ. ಪಾದಯಾತ್ರೆ ಮಾಡ್ತಿರೋದು ನಾವು ಕೇಳುವ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡ್ತಾ ಇಲ್ಲ. ಒಂದ್ ನಿಮಿಷ ಲೆಟ್ ಮಿ ಆನ್ಸರ್ ನೀವೇ ಯಾಕಂದ್ರೆ ಮೈಯೆಲ್ಲ ಪರಿಸ್ಕೊತಾ ಇದ್ದೀರಾ? ಲೆಟ್ ಮಿ ಆನ್ಸರ್. ನಿಮ್ಮ ನಾಯಕರ ಬಗ್ಗೆ ನಿಮ್ಮ ನಾಯಕರಾಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಮೈಯೆಲ್ಲ ಪಲ್ಸ್ಕೋಬೇಡಿ. ನಾನು ಹೇಳೋದು ಒಂದ್ ನಿಮಿಷ ಟೈಮ್ ಮಾಡಿ, ಒಂದ್ ನಿಮಿಷ ಟೈಮ್ ಮಾಡಿ. ಅವ್ರು ಉತ್ತರ ಕೊಡ್ಲಿ ಮೇಡಮ್, ಇವತ್ತು ಕೊಡ್ಲಿ, ಅವ್ರು ಉತ್ತರ ಕೊಡ್ತೀನಿ. ಇವತ್ತು ಯಾದಗಿರಿಯ ಸೈಬರ್ ಠಾಣೆಯಲ್ಲಿ PSI ಈ ತರ ಆಗಿದೆ. ಏನ್ ಉತ್ತರ ಕೊಡ್ತಾ ಇದಾರೆ? ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ? ಒಂದೇ ಒಂದು ತಿಂಗಳ ಹಿಂದೆ ಚಂದ್ರಶೇಖರ್ ಬಡ್ದಿಟ್ಬಿಟ್ಟು ಸತ್ರು. ಏನ್ ಮಾಡಿದ್ರು? ಇದರ ಮೊದಲು ನೇಹಾ ಹತ್ಯೆ ಆಯ್ತು, ಅಂಜಲಿ ಹತ್ಯೆ ಆಯ್ತು, ಮೀನಾ ಹತ್ಯೆ ಆಯ್ತು. ಏನ್ ಮಾಡಿದ್ರು? ದಿನ ನಾವು ನೋಡ್ತಾ ಇದೀವಿ. ಹೆಣ್ಮಕ್ಳಿಗೆ ಏನಾದ್ರು ಇದಿದೆಯಾ? ಅಥವಾ ಇಷ್ಟು ಮೂಢ ಹಗರಣ, ಯಾರಿಗೂ ಸೈಟ್ಗಳು ಸಿಗ್ತಾ ಇಲ್ಲ, ಇಷ್ಟೆಲ್ಲ ಹಗರಣಗಳು ಮಾನ್ಯ ಸಿದ್ದರಾಮಯ್ಯನವರ ವೈಫ್ ಮೇಲೇನೆ ಇದೆ. ಏನ್ ಉತ್ತರ ಕೊಡ್ತಾ ಇದಾರೆ? ಪಾಪ ಅವರನ್ನು ನಾವು ನೋಡೂ ಇಲ್ಲ ಅಂತವ್ರ ಬಗ್ಗೆ ಈ ತರ ಇದ್ರು ಕೂಡ ಮಾನ್ಯ ಸಿದ್ದರಾಮಯ್ಯ ಸುಮ್ನೆ ಕೂತಿದ್ದಾರೆ, ಬಂಡತನ ಮಾಡ್ತಾರಂದ್ರೆ ಇನ್ನು ಪಾದಯಾತ್ರೆ ಮಾಡದೆ ಇನ್ನೇನ್ ಮಾಡ್ಬೇಕು? ಪಾದಯಾತ್ರೆ ನಾವು ಮಾಡೇ ಮಾಡ್ತೀವಿ. ಸಿದ್ದರಾಮಯ್ಯನವರು ತಪ್ಪು ಮಾಡಿದಾರಂತ ಅವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ, ಸಾರ್ವಭೌಮ ಸದನದಲ್ಲಿ ಒಪ್ಕೊಂಡಿದ್ದಾರೆ. 89